ಚಂದ್ರಗ್ರಹಣ ಸಂದರ್ಭದಲ್ಲಿ ಅಥವಾ ಹುಣ್ಣಿಮೆಯ ಸಂದರ್ಭದಲ್ಲಿ ಭೂಮಿಯಲ್ಲಿ ಕೆಲವು ವ್ಯತ್ಯಾಸಗಳನ್ನ ನಾವು ಗಮನಿಸ್ತೀವಲ್ವಾ. ಆಮೇಲೆ ಚಂದ್ರ ಕೂಡ ಮನಸ್ಕಾರಕ ಅಂತ ಹೇಳ್ತಾರೆ. ಸ್ವಲ್ಪ ಮೃದು ಮನಸ್ಸಿನ ಮಂದಿ ಅಥವಾ ಸ್ವಲ್ಪ ಏನಾದ್ರು ವಿಚಲಿತ ಆಗುವಂತಹ ಮನಸ್ಥಿತಿ ಹೊಂದಿರುವಂತ ಮಂದಿಗೆ ಆ ಟೈಮ್ನಲ್ಲಿ ಸ್ವಲ್ಪ ಸಮಸ್ಯೆಗಳಾಗುತ್ತೆ, ಹುಷಾರಾಗಿರಿ ಅಂತ ಕೆಲವರು ಡಾಕ್ಟರ್ಸ್ಗಳು ಕೂಡ ಇದನ್ನು ಒಪ್ತಾರೆ, ಇದನ್ನು ಮುಚ್ಚಿಟ್ಟಿರೋ ಸಂಗತಿ ಅಲ್ಲ. ಹಾಗೆ ಸೂರ್ಯಗ್ರಹಣದ ಸಂದರ್ಭದಲ್ಲಿ ಏನಾದರೂ ಪ್ರಕೃತಿಯಲ್ಲಿ ಇಂಥ ಸಣ್ಣ ಪುಟ್ಟ ಬದಲಾವಣೆಗಳಿಗೆ ಏನಾದರೂ ಸಾಧ್ಯತೆ ಇರುತ್ತಾ ದಿನೇಶ್ ಗುರೂಜಿ ಅವರೇ? ಪ್ರಕೃತಿಯ ವಿಚಾರದಲ್ಲಿ ನೀವು ಹೇಳ್ತಾ ಇದ್ದೀರಿ. ಹೌದು, ಪ್ರಕೃತಿ. ಆಮೇಲೆ ಅದರಿಂದ ಮನುಷ್ಯನ ಮೇಲೆ ಏನಾದ್ರು ಅವ್ರು ಹೇಳಿದ್ರು ಗುರುಗಳು ಫುಡ್ ತಿನ್ಬಾರ್ದು ಅಂತ, ಬಟ್ ಹೇಳಿದ್ರು ಇಲ್ಲ ಫುಡ್ ತಿನ್ಬೇಕು, ಅದಕ್ಕೆ ಸಂಬಂಧ ನಾನು 2 ವರ್ಜನ್ ಹೇಳಕ್ ಇಷ್ಟಪಡ್ತೀನಿ. ಹೇಳಿ ಸರ್. ಇವತ್ತು AQI ಏನಿದೆ ಅಂತ ನೋಡಬೇಕು. AQI ಅಂತ ನಾವು ನೋಡ್ತೀವಿ. ಇವರು 2010ನಲ್ಲಿ ಒಂದು ಒಳ್ಳೆ ಎಕ್ಸ್ಪೆರಿಮೆಂಟ್ ಮಾಡಿದ್ರಂದ್ರಲ್ಲ, ಅವತ್ತಿನ ದಿವಸ AQI ಏನಿತ್ತು, ಏರ್ ಕ್ವಾಲಿಟಿ ಇಂಡೆಕ್ಸ್ ಏನಿತ್ತು. ಯಾಕೆ ಅಂದರೆ ಇವತ್ತು ಗ್ರಹಣ ಇಲ್ಲದೇನೆ ನಾವು ಊಟ ಆಚೆ ಇಟ್ಟರೆ ವಾಹನಗಳ ಧೂಳೆ ಸಾಕು, ಏರ್ ಕ್ವಾಲಿಟಿ ಇಂಡೆಕ್ಸಲ್ಲಿ ಫಂಗಸ್ ಜಾಸ್ತಿ ಆಗುತ್ತೆ, ಬ್ಯಾಕ್ಟೀರಿಯಾ ಜಾಸ್ತಿ ಆಗುತ್ತೆ. ಗ್ರಹಣದ ಟೈಮಲ್ಲಿ ಆ ಟೈಮಲ್ಲಿ ಬರೆದಾಗ ದಿ ಪ್ಯೂರಿಟಿ ಆಫ್ ದಿ ಏರ್ ವಾಸ್ ಮೋರ್ ಹೆಲ್ತಿಯರ್, ಆಕ್ಸಿಜನ್ ವಾಸ್ ಬೆಟರ್. 100 years ಬ್ಯಾಕ್ ಓಝೋನ್ ಲೇಯರ್ ಏನಿತ್ತು, ವಾಟ್ ಈಸ್ ಟುಡೇ ಓಝೋನ್ ಲೇಯರ್ ಯಾಕೆ ಹೋಗ್ತಾ ಇದೆ ಅಂತ ಹೇಳ್ತಾ ಇದ್ದಾರಲ್ಲ. ನಮ್ಮ ಇವರು ಒಬ್ಬರು ಸೈಂಟಿಸ್ಟು ಭಾಳ ಚೆನ್ನಾಗಿ ಹೇಳಿದ್ರು, ಗುರುಪ್ರಸಾದ್ ಸರ್ ಅವರು ಎಕ್ಸ್ರೇನ ಬ್ಲಾಕ್ ಮಾಡ್ತಾ ಇರೋದೇ ಓಝೋನ್ ಲೇಯರು. ಅದನ್ನು ಪದರವನ್ನು ನಾವು ಕ್ಯಾನ್ಸಲ್ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಬಿಕಾಸ್ ಆಫ್ ದಿ ಇಂಡಸ್ಟ್ರಿಯಲೈಸೇಷನ್ನು, ಅದೆಲ್ಲ ಬರುತ್ತೆ. ಆಗಿನ ಕಾಲದ ಪುಸ್ತಕದಲ್ಲಿ ಇರ್ತಕ್ಕಂಥದ್ದನ್ನು ನೀವು ಯಾರು ಬ್ರಿಂಗಿಂಗ್ ಟುಡೇ ವಿತ್ ದಿ ಏರ್ ಕ್ವಾಲಿಟಿ ಇಂಡೆಕ್ಸ್ನ ನಾವು ಅರಿದಲೆ ಆ ಕಾಲಕ್ಕೆ. ಅದಕ್ಕೆ ಶಾಸ್ತ್ರದಲ್ಲಿ ಏನು ಹೇಳುತ್ತೆ ಅಂದರೆ ಕಾಲ, ದೇಶ, ವರ್ತಮಾನ ಅನ್ನೋದು ವರ್ಡ್ ಯೂಸ್ ಮಾಡ್ತೀವಿ ನಾವು ಫಸ್ಟು. ಯಾವ ಕಾಲದಲ್ಲಿ ನಾವು ಮಾತಾಡ್ತಾ ಇದ್ದೀವನ್ನ, ಯಾವ ದೇಶದಲ್ಲಿ ಮಾತಾಡ್ತಾ ಇದ್ದೀವಿ, ಯಾವ ವರ್ತಮಾನದ ಬಗ್ಗೆ ಮಾತಾಡ್ತಾ ಇದ್ದೀವಿ, ಆ ಕೇಸಸ್ ಮೇಲೆ ಹೋಗುತ್ತೆ ಹೊರತು ದಿ ಸೇಮ್ ರಿಟರ್ನ್ ಬುಕ್ಸ್ ಕೆನಾಟ್ ಬಿ ರೀಪಬ್ಲಿಷ್ಡ್ ಆ್ಯಂಡ್ ರೀಸೆಡ್. ಇಟ್ ಹ್ಯಾಸ್ ಟು ಬಿ ಚೇಂಜ್ಡ್ ಅಕಾರ್ಡಿಂಗ್ ಟು ದಿ ಕನ್ಸರ್ನ್ ಟೈಮ್. ಇವತ್ತಿನ ಟೈಮು ಗ್ರಹಣಗಿನ ಹೆಚ್ಚಾಗಿ ನಮಗೆ ಏರ್ ಕ್ವಾಲಿಟಿ ಇಂಡೆಕ್ಸೇ ಪ್ರಾಬ್ಲಮ್ ಆಗಿದೆ. ಯಾರೋ ಒಬ್ರು ಹೇಳ್ತಾ ಇದ್ರು 500 ವರ್ಷದಲ್ಲಿ ಹಿಂದೆ ಬದುಕಿರ್ತಕ್ಕಂಥ ಮನುಷ್ಯ ಇವತ್ತು ಬಂದರೆ 1 ಡೇಲಿ ಸತ್ತೋಗ್ತಾನಂತೆ. ಅಷ್ಟೊಂದು ಟಾಕ್ಸಿಕ್ ಇದೆ ಏರಲ್ಲಿ ಅಂತ. ಅಷ್ಟು ಪ್ಯೂರಿಟಿ ಆಗಿರ್ತಕ್ಕಂಥ ಮನುಷ್ಯ 500 ವರ್ಷದ ಹಿಂದೆ ಇರೋನು, ಅವ್ನು ಪ್ಯೂರ್ ಆಕ್ಸಿಜನ್ ಇಟ್ಕೊಂಡಿರೋನು, ಈಗ ಬಂದರೆ ಇದಕ್ಕೆ ಅಡಾಪ್ಟ್ ಆಗಲ್ಲ. ಅದು ನಾವು ತಗೊಂಡು ಇವತ್ತು ನಮ್ಗೆ ಇಮ್ಯುನಿಟಿ ಬಂದ್ಬಿಟ್ಟಿದೆ. ಸೊ ನಮ್ಮ ಲಂಗ್ಸ್ನ ಇವತ್ತು ತೊಗೊಂಡೋಗಿ ಲ್ಯಾಬ್ರೇಟರಿಲಿ ತೋರಿಸಿದ್ರೆ ಕಂಪ್ಲೀಟ್ಲಿ ಡೈಆಕ್ಸೈಡೇ ಇರುತ್ತೆ ಅದರೊಳಗಡೆ. ಸೊ ಆ ಬೇಸಿಸ್ ಮೇಲೆ ನಾವು ಗ್ರಹಣದ ವಿಚಾರ ತಗೊಂಡಾದಾಗ ಏರ್ ಕ್ವಾಲಿಟಿ ಇಂಡೆಕ್ಸಲ್ಲಿ ಆ ಸೂರ್ಯನ ಕಿರಣಗಳು ಬೀಳದೇ ಇದ್ದಾಗ ಫಂಗಲ್ ಹೆಚ್ಚಾಗುತ್ತೆ. ಯಾಕೆಂದರೆ ಯಾರು ನೀರಲ್ಲಿ ಆಡ್ತಾ ಇರ್ತಾರೋ ಅವ್ರ ಪಾದಗಳು ನೋಡಿ ಫಂಗಸ್ ಜಾಸ್ತಿ ಆಗುತ್ತೆ. ಯಾವಾಗಲೂ ಡಾಕ್ಟರ್ ಏನು ಹೇಳ್ತಾರೆ, ಡ್ರೈ ಆಗಿ ಇಟ್ಕೊಂಡಿರಿ ಅಂತ ಅಂತಾರೆ. ಸೊ ಇಲ್ಲಿ ವಾತಾವರಣದಲ್ಲಿ ಏನಾಗುತ್ತೆ, ಕೆಲವು ಅಲ್ಲಲ್ಲಿ ಇರ್ತಕ್ಕಂಥ ಕೆಲವು ಫಂಗೈ ಇರ್ಬೋದು. ಓನ್ಲಿ 3 ಆರ್ ದೇರ್ ಇನ್ ಮೆಡಿಕಲ್. ಒಂದು ವೈರಸ್ಸು, ಒಂದು ಬ್ಯಾಕ್ಟೀರಿಯಾ, ಒಂದು ಫಂಗಸ್ಸು. ಈ 3 ಬಿಟ್ಟರೆ ಏನೂ ಇಲ್ಲ. ವೈರಸ್ನ ನಾವು ಇಮ್ಯುನಿಟಿಯಿಂದ ಹೊಡಿತೀವಿ. ಬ್ಯಾಕ್ಟೀರಿಯಾದಲ್ಲಿ 2 ಟೈಪ್ಸ್ ಇದೆ, ಒಂದು ಗುಡ್ ಬ್ಯಾಕ್ಟೀರಿಯಾ, ಒಂದು ಬ್ಯಾಡ್ ಬ್ಯಾಕ್ಟೀರಿಯಾ ಇದೆ. ಅದನ್ನು ನಾವು ನೋಡ್ಕೊಳ್ತೀವಿ. ಗುಡ್ ಬ್ಯಾಕ್ಟೀರಿಯಾ ಗಟ್ಟೆಲ್ಲ ಕ್ಲೀನ್ ಮಾಡುತ್ತೆ, ಅದೆಲ್ಲ ಹೆಲ್ಪ್ ಮಾಡುತ್ತೆ. ಇನ್ನೊಂದು ಫಂಗಸ್ ಕ್ಯಾನ್ ಬಿ ಟ್ರೀಟೆಡ್ ವಿತ್ ಸನ್ಲೈಟ್ ಅಂತ ಹೇಳ್ತೀವಿ. ಸೊ ವಾತಾವರಣದಲ್ಲಿ ಈ ಗ್ರಹಣ ಕಾಲ ಅಂದರೆ ಹೆಚ್ಚಾಗಿದ್ದಾಗ, ಅಂದರೆ ಟೈಮ್ ಕಾನ್ಸೆಪ್ಟ್ ಭಾಳ ಇಂಪಾರ್ಟೆಂಟು. ಕೆಲವೊಂದು ಕ್ಷೇತ್ರದಲ್ಲಿ ಆ ಗ್ರಹಣ ಕಾಲ 3 hours 4 hours ಇರುತ್ತೆ. ಅಂಥ ಟೈಮಲ್ಲಿ ಫಂಗಲ್ ಇನ್ಫೆಕ್ಷನ್ಸ್ ಜಾಸ್ತಿ ಆಗ್ತಕ್ಕಂಥ ಸಮಯ, ವೇರ್ ದಿ ಸನ್ಲೈಟ್ ಈಸ್ ನಾಟ್ ಫಾಲಿಂಗ್. ಅಂದರೆ ಆ ಒಂದು ಸಣ್ಣ ಒಂದು ಆರ್ಗ್ಯಾನಿಸಮ್ಸು ಶಾರ್ಟ್ ಪೀರಿಯಡಲ್ಲಿ ಮಲ್ಟಿಪ್ಲಿಕೇಶನ್ ಜಾಸ್ತಿ ಆಗುತ್ತೆ. ವೆರಿ ಸಿಂಪಲ್. ಇವಾಗ ಕರೋನಾ ಟೈಮಲ್ಲೂ ಅದೇನೇ ಹೇಳಿದ್ದು. ಕರೋನಾ ಟೈಮಲ್ಲಿ ನಾವು ಶೀತ ಅದೆಲ್ಲ ಇರಬಾರ್ದು, ಸ್ವಲ್ಪ ಡ್ರೈ ವೆದರ್ದಲ್ಲಿ ಇರಬೇಕು. ಎಷ್ಟೊಂದು ನಿಯಮಗಳನ್ನ ಹಾಕಿದ್ರು ಆ ಕರೋನಾ ಟೈಮಲ್ಲಿ, ಎಷ್ಟೊಂದು ನಿಯಮಗಳು ಹಾಕಿದ್ರು. ಇಟ್ ಈಸ್ ಮೋರ್ ಆಫ್ ಪ್ಯೂರಿಟಿ ಅಂತಲೇ ಹೇಳ್ತಾಗಿರ್ತಕ್ಕಂಥದ್ದು. ಸೊ ಫಂಗಸ್ ಈಸ್ ದಿ ಮೋರ್ ಇಂಪಾರ್ಟೆಂಟ್ ಥಿಂಗ್. ಅದಾದಮೇಲೆ ನಾವು ಬ್ಯಾಕ್ಟೀರಿಯಾಗೆ ಬರ್ತೀವಿ, ಅದಾದಮೇಲೆ ವೈರಸ್ಸಿಗೆ ಬರ್ತೀವಿ. ಸೊ ವಾತಾವರಣದಲ್ಲಿ ಇರ್ತಕ್ಕಂಥ ಫಂಗೈ ಹೆಚ್ಚಾಗಬಾರ್ದು ಬಿಕಾಸ್ ಆಫ್ ದಿ ವಾತಾವರಣ ಅಂಥೇಳಿ ಸ್ವಲ್ಪ ಶುಚಿತ್ವಪೂರ್ವವಾಗಿರಬೇಕು. ಆ ಟೈಮಲ್ಲಿ ಏನಾದರೂ ಮುಚ್ಚಿಟ್ಟಿರ್ತಕ್ಕಂಥ ಅನ್ನ. ಒಂದು ವಿಚಾರ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಜನ ಇಲ್ಲಿ ಜನಸಾಮಾನ್ಯ, ಯಾಕೆಂದರೆ ಟಿ ವಿನ ನೋಡ್ತಾ ಇರೋರು, ಈ ಅನ್ನ ಮುಚ್ಚಿಟ್ಟಿರ್ತಾರೆ. ಬೆಳಿಗ್ಗೆ ಹೊತ್ತು ನೋಡಿದಾಗ ಒಂದು ಪೋರ್ಷನ್ ಆಫ್ ದಿ ಅನ್ನ ರೆಡ್ ಆಗಿಬಿಟ್ಟಿರುತ್ತೆ, ಕೆಂಪಿರುತ್ತೆ. ಯಾವಾಗ? ಅದು ಬ್ಯಾಕ್ಟೀರಿಯಾ ಎಫೆಕ್ಟಿಂದ. ಸನ್ಲೈಟ್ ಬೀಳದೇ ಇದ್ದಾಗ. ನಿಮ್ಗೆ ಆ ಎಫೆಕ್ಟ್ ಗೊತ್ತಿದೆಯಾ ಸರ್? ಅನ್ನ ಕೆಂಪಾಗೋದು. ತುಂಬ ಜನ ಮನೇಲಿ ರಕ್ತ ಏನೋ ಯಾರೋ ಮಾಟ ಮಂತ್ರ ಮಾಡಿಸಿದ್ದಾರೆ ಅಂತ ಒಂದು ಮೈಂಡ್ ಸೆಟ್ ಬಂದ್ಬಿಡುತ್ತೆ ಎಷ್ಟೊಂದು ಜನಕ್ಕೆ. ನನಗೆ ಸಾಕಷ್ಟು ಜನ ನಮ್ಮ ಸ್ಟೂಡೆಂಟ್ಸ್ ಹೇಳ್ತಾ ಇರ್ತಾರೆ,
ಸರ್ ಸಡನ್ನಾಗಿ ಏನೋ ಫೋಟೋ ಎಲ್ಲ ಹೊಡೆದು ಕಳಿಸ್ತಾರೆ. ಓಕೆ. ಆ ಕಿಚನ್ ಏರಿಯಾ ಸನ್ಲೈಟ್ ಬೀಳ್ತಾ ಇರಲ್ಲ, ಬೆಳಕು ಬೀಳ್ತಾ ಇರಲ್ಲ, ಕಂಪ್ಲೀಟ್ಲಿ ಕ್ಲೋಸ್ ಆಗಿರುತ್ತೆ, ಮತ್ತು ಹೈಜೀನ್ ಇರಲ್ಲ. ಅಲ್ಲಿ ಅನ್ನದಲ್ಲಿ ಬ್ಯಾಕ್ಟೀರಿಯಾ ಫಂಗಸ್ಸು ಡೆವಲಪ್ ಆದಾಗ ದಟ್ ಟರ್ನ್ಸ್ ಇಂಟು ರೆಡ್. ನೀವು ಅದನ್ನು ಗೂಗಲ್ ಮಾಡ್ಬೋದು, ವೈ ದಿ ರೈಸ್ ಓವರ್ನೈಟ್ ಕೆಪ್ ಬಿಕಮ್ಸ್ ರೆಡ್ ಅಂತ ಇದೆ. ಸೊ ಬಿಕಾಸ್ ಆ ಏರಿಯಾದಲ್ಲಿ ಫಂಗಲ್ ಇನ್ಫೆಕ್ಷನ್ಸು, ಫಂಗಲ್ ಬ್ಯಾಕ್ಟೀರಿಯಾಸು ಎರಡು ಮಿಕ್ಸ್ ಆಗಿ ರೆಡ್ ಕಲರ್ ಟರ್ನ್ ಆಗುತ್ತೆ ಅನ್ನ ಮಾಡಿಟ್ಟಿರ್ತಕ್ಕಂಥದ್ದು. ಅಂದರೆ ವಾತಾವರಣದಲ್ಲಿ ಬೆಳಕು ಬೀಳದೇ ಇದ್ದಾಗ, ವಾತಾವರಣದಲ್ಲಿ ಶುಚಿ ಇಲ್ಲದೆ ಇದ್ದಾಗ ದಿ ಫಂಗಲ್ ಡಬಲ್ಸ್ ಫಾಸ್ಟರ್. ನಾನು ಅಂಥವ್ರಿಗೆಲ್ಲ ನಿಮಗೆ ಮಾಟ ಮಂತ್ರ ಆಗಿದೆ ಕ್ಲೀನ್ ಮಾಡಿ ಅಂತ ಹೇಳಲ್ಲ. ಕಿಟಕಿ ತೆಗೀರಿ, ಕ್ಲೀನ್ ಮಾಡಿ, ಹೊಸದಾಗಿ ಪೇಂಟ್ ಹೊಡಿಸಿ, ಬೆಳಕು ಜಾಸ್ತಿ ಕೊಡಿ. ಆಫ್ಟರ್ 2 days ಅವರೇ ಹೇಳಿದ್ರು ಇವಾಗ ಸರೋಯ್ತು ಅಂತ ಹೇಳ್ತಾರೆ. ಜಸ್ಟ್ ಬೈ ಲೆಟಿಂಗ್ ದಿ ಸನ್ಲೈಟ್ ಇನ್ಸೈಡ್, ಬೆಟರ್ ಸನ್ಲೈಟ್ ಇನ್ಸೈಡ್. ತುಂಬ ಜನ ಈ ಅಡುಗೆ ಮಾಡೋರು ಆಚೆ ಕಡೆ ಯಾರೋ ನೋಡ್ತಾರೆ ಅಂತ ಕಿಟಕಿ ಹಾಕೊಂಡ್ಬಿಡ್ತಾರೆ. ಇದೆಲ್ಲ ನಮಗೆ ಗೊತ್ತಿಲ್ಲದೆ ಕೆಲವು ಮಾಡ್ತೀವಿ, ಡೆವಲಪ್ ಮಾಡ್ಕೊಳ್ತೀವಿ ನಾವು ಆಚೆ ಕಡೆ. ಯಾಕಂದರೆ ಇವತ್ತು ಒತ್ತೊತ್ತಾಗಿ ಪ್ಯಾಕ್ ಆಗಿ ಇವತ್ತು ಮನೆಗಳಾಗ್ಬಿಟ್ಟಿದೆ. ಸೊ ಒಂದೇ ಒಂದು ಪ್ರಶ್ನೆ, ಊಟ ರಾತ್ರಿ ಇಟ್ಟಿದ್ದು ಬೆಳಗ್ಗೆ ಮಾತ್ರ ಇದೇನು ಕೆಂಪಾಗತ್ತೆ ಅಂತ ಹೇಳೋರಲ್ಲ, ಸೂರ್ಯನ ಬೆಳಕು ಎಲ್ಲಿಂದ ಬರುತ್ತೆ ರಾತ್ರಿ? ಅಲ್ಲ ಸರ್, ಬೆಳಕಲ್ಲಿ ನಮಗೆ ಹೀಟ್ ಜನ್ರೇಟ್ ಆಗಿರುತ್ತಲ್ಲ, ಅಲ್ಲಿ ನೀವು ಅಲ್ಲಿ ಇಟ್ಟು ಪಾಚಿ ಹೆಂಗಾಗುತ್ತೆ ಸರ್? ಆಲ್ಗೆ ಹೆಂಗಾಗುತ್ತೆ? ಡ್ರೈ ವೆದರಲ್ಲಿ ಆಲ್ಗೆ ಆಗುತ್ತಾ? ವೆನ್ ದೇರ್ ಇಸ್ ಮೋರ್ ವಾಟರ್ ಆಲ್ಗೆ ಡೆವಲಪ್ಸ್ ಅಲ್ವಾ? ವೆನ್ ದೇರ್ ಇಸ್ ಮೋರ್ ಸನ್ ಡ್ರೈ ಎವಾಪರೇಟ್ ಆದರೆ ಏನಾಗುತ್ತೆ ಅಲ್ಲಿ? ಚೆಕ್ಕೆ ಬರುತ್ತಲ್ವಾ? ಸೊ ಆ ಏರಿಯಾದಲ್ಲಿ ಸರ್ ಸನ್ ಲೈಟ್ ಎಂಟರ್ಸ್ ಇನ್ಸೈಡ್ ದಿ ಬಿಲ್ಡಿಂಗ್ ಆಲ್ಸೋ, ಹೀಟಪ್ ಆಗುತ್ತಲ್ವಾ? 2 ರೇಸ್ ನೀವು ಹೇಳ್ತೀವಿ, ವೈಲೆಟ್ ರೇಸು IR ರೇಸ್ ಹೇಳ್ತೀವಲ್ವಾ? ಸೊ ಅಲ್ಲಿ ಬೆಳಕಿನ ಇದು ಅಂತ ಹೇಳ್ತಾರದು ವಾತಾವರಣ. ಸೊ ಲೈಟ್ ಆನ್ ಮಾಡಿಟ್ಟು ಮಲಗಿದ್ರೆ ಓಕೆ? ಆ ಲೈಟು ನ್ಯಾಚುರಲ್ ಲೈಟು ನೀವು ಟ್ಯೂಬ್ ಲೈಟ್ಗೂ ಸಂಬಂಧ ತೊಗೊಂಬಂದ್ರೆ ಆಗಲ್ಲ. ಸೊ ನ್ಯಾಚುರಲ್ ಬೆಳಕು ಅಂತ ನಾವು ಹೇಳ್ತೀವಿ. ಬಟ್ ಡೈರೆಕ್ಟ್ ಕನೆಕ್ಷನ್ ಹೇಳೋದಾದ್ರೆ ನಾವು ಏಪ್ರಿಲ್ ಮೇನಲ್ಲಿ ಆನೆಗಳು ಬೇಗ ಹಾಳಾಗುತ್ತೆ ಓವರ್ ನೈಟು. ಅದೇ ನಾವು ಮಳೆಗಾಲ ಚಳಿಗಾಲ ಸಮಯದಲ್ಲಿ ಹಾಳಾಗಲ್ಲ, ಸ್ಮೆಲ್ ಬರಲ್ಲ. ಅದು ಕೂಡ ವಾತಾವರಣದ ಬೆಳಕಿನ ಅಥವಾ ಹೀಟ್ ಇದು. ಅದಕ್ಕೂ ಗ್ರಹಣಕ್ಕೂ ಸಂಬಂಧ ಇಲ್ಲಲ್ಲ ಈಗ? ನಾನು ಗ್ರಹಣದ ಟೈಮಲ್ಲಿ ನಾನು ಹೇಳಿದ್ ಸರ್, ಪ್ರೊಲಾಂಗ್ಡ್ ಗ್ರಹಣ, ವಾತಾವರಣದಲ್ಲಾಗೋ ಹೀಟ್ ಆಗಿರ್ಬೋದು. ಇದು ಹೇಗೆ ವ್ಯತ್ಯಾಸ 3-4 hours ಗ್ರಹಣ ಇದ್ದಾಗ ಕಂಪ್ಲೀಟ್ ಬ್ಲಾಕ್ ಆಗಿದ್ದಾಗ ಫಂಗಸ್ ಡೆವಲಪ್ ಆಗುತ್ತೆ ಅಂತ. ಬಟ್ ಐ ಡೋಂಟ್ ನೋ, ನಾನು ರೆಡ್ ಅಂತ ಹೇಳಿದ ಕೇಳ್ತಾ ಇಲ್ಲ ನಾನು. ಓಕೆ, ಅದು ನಾವು ಇದರಲ್ಲಿ ಬಟ್ ಔಟ್ಸೈಡ್ ದಿ ಡಿಸ್ಕಷನ್ ಅಲ್ಲಿ ಖಂಡಿತ ಅದು ಬರ್ತಕ್ಕಂಥದ್ದು. ಸೊ ವಾತಾವರಣದಲ್ಲಿ ಇರ್ತಕ್ಕಂಥ ಈ ಒಂದು ಇನ್ಕ್ರಿಮೆಂಟ್ ಆಫ್ ಬ್ಯಾಕ್ಟೀರಿಯಾಸು ಅಥವಾ ಫಂಗಲ್ಲು ಅದನ್ನು ತಡೆಗಟ್ಟಬೇಕು ಅಂತ ಆ ಕಾಲದಲ್ಲಿ ಒಂದು ಪ್ರೊಸೀಜರ್. ಅನ್ನ ಮಾಡೋದು ಬೇಡ, ಯಾಕೆ ಮಾಡಿಟ್ಟಿರ್ತಕ್ಕಂಥ ಅನ್ನಕ್ಕೆ ಬ್ಯಾಕ್ಟೀರಿಯಾಸ್ ಫಂಗಸ್ನ ಡೆವಲಪ್ ಮಾಡಿ ತಿನ್ನಬೇಕು, ಬಿಟ್ಬಿಡೋಣ ಆ ಟೈಮಲ್ಲಿ, ಫ್ರೆಶ್ ಆಗಿ ಬೇಯಿಸಿರೋ ತಿನ್ನೋಣ ಅನ್ನೋ ಒಂದು ಕಾನ್ಸೆಪ್ಟಲ್ಲೇ ಬಂದಿರೋದು ಆ ಒಂದು ಪ್ರೊಲಾಂಗ್ಡ್ ಇದರಲ್ಲಿ. ಬಟ್ ಇವತ್ತಿನ ವಾತಾವರಣಕ್ಕೂ ಅವತ್ತಿನ ಹೇಳಿರ್ತಕ್ಕಂಥ ಗ್ರಂಥಕ್ಕೂ ಹೇಳಿದ್ರೆ, ಇವತ್ತು ಏರ್ ಕ್ವಾಲಿಟಿ ಇಂಡೆಕ್ಸ್ ಬಗ್ಗೆ ಮಾತಾಡ್ತೇವೆ ಅಂದರೆ ಅದಕ್ಕಿಂತ ಏರ್ ಕ್ವಾಲಿಟಿ ಇಂಡೆಕ್ಸೇ ವರ್ಸ್ಟ್ ಆಗಿದೆ. ಇವತ್ತು ಹಂಗೆ ನೋಡೋಕೆ ಹೋದರೆ ಇವತ್ತು ವಾಹನಗಳು ಎಷ್ಟಾಗಿದೆ ಅಂದರೆ ವೇರ್ ಹ್ಯಾವಿಂಗ್ ಇನ್ಹೇಲಿಂಗ್ ಎಲ್ಲ ಪೆಟ್ರೋಲಿಯಂ ಪ್ರಾಡಕ್ಟ್ಸ್, ಹೊರಗಡೆ ಪಾನಿಪುರಿ ತಿಂದರೆ ಆ ಥರ ಆಗುತ್ತೆ. ಆ ಲೆವೆಲ್ಗೆ ಹೋಗಬೇಕು. ಇದು ಶಾಸ್ತ್ರದಲ್ಲಿ ಹೇಳಿರೋದು ದೇಶ ಕಾಲ ವರ್ತಮಾನದ ಸಮಯದಲ್ಲಿ ನಾವು ಅಪ್ಲಿಕೇಬಲ್ ಮಾಡ್ಕೋಬೇಕು. ಇವತ್ತು ನಮಗೆ ಇಮ್ಯುನಿಟಿ ಜಾಸ್ತಿ ಆಗಿಬಿಟ್ಟಿದೆ, ಇದೆಲ್ಲ ಕಾರ್ಬನ್ ಡೈಆಕ್ಸೈಡ್ ಮೊನಾಕ್ಸೈಡ್ ಎಲ್ಲ ತೊಗೊಂಡು ವಿ ಆರ್ ಮೋರ್ ಇಮ್ಯೂನ್ ಟು ದಟ್. ಸೊ ಆ ರೀತಿ ಆಗಿರ್ತಕ್ಕಂಥದ್ದು ಗ್ರಹಣ ಕಾಲದಲ್ಲಿ ಬರ್ತಕ್ಕಂಥದ್ದು ಸ್ವಲ್ಪ ಮಟ್ಟಿಗೆ ಆ್ಯಡ್ ಆನ್ ಅಂತ ಹೇಳ್ತೀನಿ ಹೊರತು ನಾಟ್ ಎ ಹೋಲ್ಸಮ್ ಅಂತ ಹೇಳಲ್ಲ. ಇಟ್ ಈಸ್ ಓನ್ಲಿ ಸಬ್ಟೆಲ್ ಅಂತ ಹೇಳ್ತೀನಿ, ಗ್ರಾಸ್ ಲೆವೆಲಲ್ಲಿ ಇಲ್ಲ. ಮಧು ದೀಕ್ಷಿತ್ ಅವರೇ, ಇದನ್ನೇ ಕೇಳಬೇಕು ಅಂತ ಹೇಳಿದ್ರೆ, ಈ ಆಹಾರದ ಮೇಲೆ ಈ ಗರಿಕೆಯನ್ನ ಅಥವಾ ದರ್ಬೆ ಇದನ್ನೆಲ್ಲ ಬಳಸೋದು, ಇದು ಹೇಗೆ ಪ್ರಿವೆಂಟ್ ಮಾಡುತ್ತೆ ಆಗ್ತಾ ಇರುವಂತ ಸಮಸ್ಯೆನ? ಓಕೆ, ಇಲ್ಲಿ ಒಂದೆರಡು ವಿಚಾರಗಳನ್ನು ಹೇಳಿ ನಾನು ಅದಕ್ಕೆ ಉತ್ತರ ಕೊಡ್ತೀನಿ. ನಾವು ಅವಾಗಿಂದ ಬರೀ ಆಹಾರನೇ ಮಾತಾಡ್ತಾ ಇದ್ದೀವಿ, ಆಹಾರದಿಂದ ಮುಂದಕ್ಕೆ ನಾವು ಹೋಗ್ತಾನೆ ಇಲ್ಲ. ಸರ್ ಆರ್ಯಭಟ ಅವ್ರ ಬಗ್ಗೆ ಬಹಳ ತಿಳಿಸಿದ್ರು ನೋಡಿ. ಎಷ್ಟು ಚೆನ್ನಾಗಿ ಹೇಳ್ತಾರೆ ನಮ್ಮಲ್ಲಿ ಕೂಡ ಆರ್ಯಭಟ. ಚಾದಯತಿ ಶಶಿ ಸೂರ್ಯಂ ಶಶಿನಂ ಮಹತೀಚ ಭೂಚಯ. ವರಾಹಮಿರ್ 6ನೇ ಶತಮಾನದಲ್ಲಿ ಹೇಳ್ತಾರೆ, ಅವತ್ತಿನ ಮೂಢನಂಬಿಕೆಯನ್ನು ಹೋಗ್ಲಾಡಿಸ್ತಾರೆ. ರಾಹು ಕೇತುಗಳು ಸೂರ್ಯ ಚಂದ್ರನ ನುಂಗ್ತಾರೆ ಅನ್ನುವಂಥ ಕಾಲಘಟ್ಟದಲ್ಲಿ ಭೂಚಾಯಂ ಸ್ವಗ್ರಹಣೆ ಭಾಸ್ಕರಂ ಅರ್ಕೆ ಗ್ರಹೆ ಪ್ರವಿಶತಿ ಇಂದುಹು ಅಂತ ಹೇಳ್ಬಿಡ್ತಾರೆ. ವರಾಹಮಿರ್ 6ನೇ ಶತಮಾನದಲ್ಲೇ ಜನರನ್ನ ಈ ಮೂಢನಂಬಿಕೆಯಿಂದ ಆಚೆಗೆ ತರಬೇಕು ಅನ್ನುವಂಥ ಪ್ರಯತ್ನವನ್ನ ಮಾಡ್ತಾರೆ. ಅಂದ್ರೆ ಇಲ್ಲಿ ಸಿಂಪಲ್ ಆಗಿ ಹೇಳ್ತಾರೆ ಇಬ್ರು, ಏನಂತ ಆರ್ಯಭಟ ಮತ್ತು ವರಾಹಮಿರು, ಸೂರ್ಯಗ್ರಹಣದಲ್ಲಿ ಚಂದ್ರ ಸೂರ್ಯನನ್ನ ಮರೆ ಮಾಡ್ತಾನೆ, ಚಂದ್ರಗ್ರಹಣದಲ್ಲಿ ಭೂಮಿಯ ದೊಡ್ಡ ನೆರಳು ಚಂದ್ರನನ್ನ ಮರೆ ಮಾಡುತ್ತೆ. ಇಷ್ಟೇ. ಇದನ್ನು ತುಂಬಾ ಸೀರಿಯಸ್ ಆಗಿ ತಗೋಬೇಡಿ, ಇದ್ರ ಫಲಾಫಲಗಳನ್ನ ತಿಳ್ಕೊಳ್ಳಿ ಅನ್ನೋಂಥದ್ದನ್ನ ಅವತ್ತಿನ ಕಾಲಘಟ್ಟದಲ್ಲೇ ನಮಗೆ ತಿಳಿಸಿರುವಂಥದ್ದು. ಅದರ ಜೊತೆಗೆ
ನಮ್ಮಲ್ಲಿ 4 ಮಂಡಲಗಳ ಉಲ್ಲೇಖವನ್ನ ಮಾಡಿದ್ದಾರೆ. ಅದಕ್ಕೆ ಸೈಂಟಿಫಿಕಲ್ ಏನು ಹೇಳ್ತಾರೆ ಅಂತ ಅವ್ರು ಹೇಳಬೇಕು. ವಾಯುಮಂಡಲ, ಅಗ್ನಿಮಂಡಲ, ವರುಣ ಮಂಡಲ ಮತ್ತು ಮಹೇಂದ್ರ ಮಂಡಲ ಅಂತೇಳಿ 4 ಮಂಡಲಗಳ ನಿರ್ಣಯವನ್ನ ಮಾಡಿದ್ದಾರೆ. ಈ 4 ಮಂಡಲಗಳಲ್ಲಿ ಗ್ರಹಣ ಯಾವ ಮಂಡಲದಲ್ಲಿ ಆಗ್ತಾ ಇದೆ, ಅದಕ್ಕೆ ನಕ್ಷತ್ರ ನಿರ್ಣಯವನ್ನ ಮಾಡಿದ್ರು. ಇಂತಿಂತ ನಕ್ಷತ್ರಗಳಲ್ಲಾದ್ರೆ ಇಂಥ ಮಂಡಲದಲ್ಲಿ ಗ್ರಹಣ ಸಂಭವಿಸುತ್ತೆ ಅಂತ ಹೇಳಿ ಸಾವಿರಾರು ವರ್ಷಗಳ ಮುಂಚೆನೆ ಬರೆದಿದ್ದಾರೆ. ಈ ಬಾರಿ ಉತ್ತರ ನಕ್ಷತ್ರದಲ್ಲಿ ಗ್ರಹಣ ಸಂಭವಿಸ್ತಾ ಇರೋದ್ರಿಂದ ಈ ಬಾರಿ ಇದು ಅಗ್ನಿ ಮಂಡಲದಲ್ಲಿ ಈ ಗ್ರಹಣ ಸಂಭವಿಸ್ತಾ ಇದೆ. ಹಾಗಾದ್ರೆ ಈ ಅಗ್ನಿಮಂಡಲದಲ್ಲಿ ಸಂಚಾರ ಮಾಡುವಾಗ ಅಂದ್ರೆ ಗ್ರಹಣ ಸಂಚರಿಸುವಂತ ಸಂದರ್ಭದಲ್ಲಿ, ಗ್ರಹಣ ಆಗುವ ಸಂದರ್ಭದಲ್ಲಿ ಏನು ಹೇಳ್ತಾರೆ ನೋಡಿ, ಅಗ್ನಿ ಪ್ರಕೋಪಗಳು ಜಾಸ್ತಿ ಆಗ್ತದಂತೆ ಮುಂದಿನ 6 ತಿಂಗಳಲ್ಲಿ. ಅದಾದ ಮೇಲೆ ಅನಾವೃಷ್ಟಿ ಆಗುವಂಥದ್ದು, ಹೈನುಗಾರಿಕೆಯಲ್ಲಿ ತೊಂದರೆ ಆಗುವಂಥದ್ದು, ಹಣ್ಣು ಹಂಪಲಗಳ ಉತ್ಪತ್ತಿಯಲ್ಲಿ ತೊಂದರೆ ಆಗಿ ಅದರ ಬೆಲೆ ಜಾಸ್ತಿ ಆಗುವಂಥದ್ದು ಮತ್ತು ಹೆಣ್ಣು ಮಕ್ಕಳಲ್ಲಿ ಗರ್ಭಪಾತದ ಸಮಸ್ಯೆಗಳು ಹೆಚ್ಚಾಗುವಂಥದ್ದು, ಈ ರೀತಿಯಾಗಿ ಉಲ್ಲೇಖಗಳನ್ನು ಹೇಳ್ತಾರೆ. ಅದಾದ ಮೇಲೆ ಈ ಬಾರಿ ಪ್ರತಿ ಒಂದು ಗ್ರಹಣ ಸಂಭವಿಸುವಂತ ಸಂದರ್ಭದಲ್ಲಿ ಆ ಗ್ರಹಕ್ಕೆ ಇನ್ಯಾವ ಗ್ರಹದ ಸಂಬಂಧ ದೃಷ್ಟಿ ಇದೆ ಅನ್ನುವಂಥ ವಿಚಾರವನ್ನೇ ಹೇಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ರವಿಯ ಮೇಲೆ ಶನಿಯ ದೃಷ್ಟಿ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ದವಸ ಧಾನ್ಯಗಳ ಬೆಲೆಗಳು ಜಾಸ್ತಿ ಆಗ್ತದೆ ಮತ್ತೆ ಮುಂದಿನ ದಿನಗಳಲ್ಲಿ ಜನಸಾಮಾನ್ಯರಿಗೆ ಆರ್ಥಿಕ ಸಂಕಷ್ಟಗಳನ್ನು ಜಾಸ್ತಿ ಅನುಭವಿಸಬೇಕಾಗ್ತದೆ. ಆದ್ರಿಂದ ಸಂಕಷ್ಟ ಆಗ್ತದೆ ಅನ್ನುವಂಥದ್ದು ನನಗೆ ತೊಂದರೆ ಆಗ್ಬಿಡುತ್ತೆ, ನಿನಗೆ ತೊಂದರೆ ಆಗ್ಬಿಡುತ್ತೆ ಅಂತ ಅಲ್ಲ, ಅಥವಾ ಇಲ್ಲಿ ಅಗ್ನಿಮಂಡಲದಲ್ಲಿ ಆಗ್ತಿರೋದ್ರಿಂದ ಅಯ್ಯೋ ಇನ್ನು ಹಣ್ಣು ಹಂಪಲೆಲ್ಲ ಜಾಸ್ತಿ ಆಗ್ಬಿಡುತ್ತಂತೆ, ಗರ್ಭಪಾತ ಜಾಸ್ತಿ ಆಗ್ಬಿಡುತ್ತಂತೆ ಅನ್ನುವಂಥ ವಿಷಯ ಅಲ್ಲ. ಅವರು ಇಂಡಿಕೇಟಿವ್ ಸೈನ್ಸ್ ಅಸ್ಟ್ರಾಲಜಿ ಇದನ್ನು ಇಂಡಿಕೇಟ್ ಮಾಡ್ತಾ ಇದ್ದಾರೆ. ನೀನು ದವಸ ಧಾನ್ಯಗಳನ್ನು ಶೇಖರಣೆ ಮಾಡ್ಕೋ, ಗರ್ಭಪಾತ ಜಾಸ್ತಿ ಆಗೋದ್ರಿಂದ ಹೆಣ್ಣು ಮಕ್ಕಳು ಆರೋಗ್ಯವನ್ನ ನೋಡ್ಕೊಳ್ಳಿ, ಶನಿ ದೃಷ್ಟಿ ರವಿಯ ಮೇಲೆ ಬೀಳ್ತಾ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಆರ್ಥಿಕ ಸಂಕಷ್ಟಗಳನ್ನು ನೀವು ಅನುಭವಿಸ್ಬೇಕಾಗಿರೋದ್ರಿಂದ ಸಾಮಾಜಿಕವಾಗಿ ನೀನು ಸ್ವಲ್ಪ ದುಡ್ಡನ್ನು ಶೇಖರಣೆ ಮಾಡಿಟ್ಕೋ, ಈ ರೀತಿಯಾಗಿ ಇಂಡಿಕೇಟಿವ್ ಆಗಿ ನಮ್ಮ ಗ್ರಹಣ ಸೂಚನೆಗಳನ್ನು ಕೂಡ ನಮಗೆ ತಿಳಿಸಿರುವಂಥದ್ದು. ಇನ್ನು ಇದೇ ಸಂದರ್ಭದಲ್ಲಿ ಎಷ್ಟು ಚೆನ್ನಾಗಿ ಹೇಳ್ತಾರೆ, ಯಾವುದೇ ರಾಶಿಯಿಂದ 3, 6, 10, 11ನೇ ಮನೆಯಲ್ಲಿ ಗ್ರಹಣ ಸಂಭವಿಸುವಂತ ಸಂದರ್ಭದಲ್ಲಿ ಆ ರಾಶಿಯವರಿಗೆ ಶುಭ ಫಲಗಳು ಪ್ರಾಪ್ತಿ ಆಗ್ತದೆ, ಮಿಕ್ಕ ರಾಶಿಗಳು ಅಶುಭ ಫಲವನ್ನ ಅನುಭವಿಸ್ತಾರೆ ಅಂತ. ಎಕ್ಸಾಂಪಲ್ ನೋಡಿ, ನಿಮಗೆ ಮೇಷ, ಕಟಕ, ಧನುಸು, ವೃಶ್ಚಿಕ ರಾಶಿಯವರಿಗೆ ಶುಭ ಫಲವನ್ನ ಹೇಳಿದ್ರೆ ಮಿಕ್ಕ ರಾಶಿಯವರಿಗೆ ಅಶುಭ ಫಲವನ್ನ ಹೇಳ್ತಾ ಇದ್ದಾರೆ. ಇದೆಲ್ಲವೂ ಕೂಡ ಇಂಡಿಕೇಟಿವ್ ಆಗಿ ನೀವು ಎಚ್ಚರಿಕೆಯಿಂದ ಇರಿ ಅಂತ. ಮತ್ತೆ ಈ ಜ್ಯೋತಿಷ್ಯ ಶಾಸ್ತ್ರವನ್ನ ಅನುಭವ ಶಾಸ್ತ್ರ ಅಂತ ಕರೀತಾರೆ. ಈಗ ನೋಡಿ, ಇದರಿಂದ ಎಫೆಕ್ಟ್ ಆಗತ್ತಾ ಎಫೆಕ್ಟ್ ಆಗಲ್ವಾ ಅಂತಂದ್ರೆ 10 ಜನನ ನೀವು ಬಿಸಿಲಲ್ಲಿ ನಿನ್ಸಿ, 10 ಜನದಲ್ಲಿ ಒಂದು 3-4 ಜನಕ್ಕೆ ಸನ್ ಬರ್ನ್ ಆದ್ರೆ ಇನ್ ಮಿಕ್ತವ್ರಿಗೆ ಸನ್ ಬರ್ನ್ ಆಗಲ್ಲ, ಯಾಕಂದ್ರೆ ಅವ್ರು ಪ್ರತಿದಿನ ಬಿಸಿಲಲ್ಲಿ ಓಡಾಡ್ತಿರ್ತಾರೆ. ಅಂದ್ರೆ ಇಲ್ಲಿ ವೈಯಕ್ತಿಕವಾಗಿ ಅನುಭವದಿಂದ ಮಾತ್ರ ಇದನ್ನೆಲ್ಲ ತಿಳ್ಕೊಳ್ಳಿಕ್ಕೆ ಸಾಧ್ಯ. ಲಾಸ್ಟ್ 15 ದಿನದಿಂದ ನಡೆದಂತ ಚಂದ್ರಗ್ರಹಣದಲ್ಲಿ ಕುಂಭ ರಾಶಿಯಲ್ಲಿ ಚಂದ್ರಗ್ರಹಣ ಸಂಭವಿಸಿದೆ. ಕನಿಷ್ಠ ಪಕ್ಷ ನೀವು ನಂಬಲ್ಲ, ಒಂದು 500ಕ್ಕೂ ಹೆಚ್ಚು ಜನ ನನಗೆ ಮೆಸೇಜ್ ಮಾಡಿದ್ದಾರೆ, ನನ್ನ ಕ್ಲೈಂಟ್ಸು, ನನ್ನ ಸ್ಟೂಡೆಂಟ್ಸು, ಹೊರಗಡೆ ಸಿಗುವಂತ ಸ್ನೇಹಿತರು. ಅಯ್ಯೋ ಯಾಕೋ ಈ ಗ್ರಹಣ ಆದ್ಮೇಲೆ ನನಗೆ ಸಿಕ್ಕಾಬಿಟ್ಟೆ ಸಮಸ್ಯೆಗಳಾಗ್ಬಿಟ್ಟಿದೆಪ್ಪ, ಏನೇನ್ ಆಗ್ಬಾರ್ದು ಅನ್ಕೊಂಡಿದ್ದು ಆ ತರದೆಲ್ಲ ಆಗ್ತಾ ಇದೆ, ಇದಕ್ಕೆ ಯಾವ್ದಾರು ಒಂದ್ ಮಂತ್ರ ಹೇಳಿ, ಏನಾದ್ರು ದಾನ ಮಾಡ್ಬೇಕ ಹೇಳಿ, ಯಾಕೋ ಮನಸ್ಥಿತಿನೇ ಚೆನ್ನಾಗಿಲ್ಲ ಅಂತ. ಅಂದ್ರೆ ಇಲ್ಲಿ ವೈಯಕ್ತಿಕ ಅನುಭವದಿಂದ ಮಾತ್ರ ಇವನ್ನೆಲ್ಲ ತಿಳ್ಕೊಳ್ಳಕ್ಕೆ ಸಾಧ್ಯ ಆಗಿರ್ತದೆ. ಅಂದ್ರೆ ಈ ಗ್ರಹಣದ ಸಂದರ್ಭದಲ್ಲಿ ಎಲ್ಲ ನಮ್ಮ ಗ್ರಹಕ್ಕೆ ಏನ್ ಸಮಸ್ಯೆನೋ ಮತ್ತೊಂದು ಅನ್ನುವಂಥದ್ದಲ್ಲ, ಕೆಲ ಗ್ರಹದವರಿಗೆ ನಿಮ್ಮ ಪ್ರಕಾರವಾಗಿ ಅನುಕೂಲ ಕೂಡ ಇದೆ ಅಂತ ಹೇಳಿ ಮಧು ದೀಕ್ಷಿತ್ ಅವರೇ. ಈಗ ಕೇಳಿಸ್ತಾ ಇದೆ, ತೊಂದರೆ ಆಗ್ಬಿಡುತ್ತಂತೆ, ಓ ಈ ತರ ಪ್ರಾಬ್ಲಮ್ ಅದಲ್ಲ, ನೀನು ಯಾವ ವಿಷಯದಲ್ಲಿ ಎಚ್ಚರಿಕೆಯನ್ನ ತಗೋಬೇಕು ಅನ್ನುವಂತ ಸೂಚನೆಗಳನ್ನ ಈ ಗ್ರಹಗಳಿರ್ಬೋದು, ಗ್ರಹಚಾರ ಇರ್ಬೋದು, ಜ್ಯೋತಿಷ್ಯ ಇರ್ಬೋದು ಮತ್ತು ಗ್ರಹಣಗಳು ನಮ್ಗೆ ಸೂಚಿಸ್ತವೆ. ಇದೊಂಥರ ಟ್ರಾಫಿಕ್ ಸಿಗ್ನಲ್. ಭಾರತಕ್ಕೆ ಏನು ಸಮಸ್ಯೆ ಇಲ್ಲ, ಗ್ರಾಂಡ್ ಟೈಮಲ್ಲಿ ಪಾಕಿಸ್ತಾನ ಮೇಲೆ ಗೆದ್ದಾಯ್ತು ಭಾರತ, ಬಟ್ ಸ್ಟಿಲ್ ಹೇಳಿದ್ದು ಅಲ್ಲ ಇಲ್ಲಿ ಮ್ಯಾಚ್ ವಿಚಾರವಾಗಿ ಹೇಳಿದ್ದು ಮಧು ದೀಕ್ಷಿತ್ ಅವರೇ. ಈಗ ಪಾಕಿಸ್ತಾನ ಮೇಲೆ ಭಾರತ ಗೆಲ್ತು, ಹಾಗಾಗಿ ಭಾರತಕ್ಕೆ ಏನ್ ಸಮಸ್ಯೆ ಅಲ್ಲ ಇದು ಅನ್ನುವಂಥದ್ದು ವಿಚಾರಕ್ಕೆ ಸುಮ್ಮನೆ ಹೇಳಿದ್ವಿ. ಬಟ್ ಈ ಗ್ರಹಣ ಕರೆಕ್ಟ್, ತುಂಬಾ ಇದನ್ನ ಅವಾಗ್ಲೇ ಹೇಳಬೇಕು ಅನ್ಕೊಂಡೆ. ಒಂದ್ ನಿಮಿಷ ಹೇಳಿ ಒಂದ್ ನಿಮಿಷ ಅವಾಗ್ಲೇ ಹೇಳಿದ್ರು. ಆಕ್ಚುಲಿ 27 ನಕ್ಷತ್ರಗಳಿಗೆ 12 ರಾಶಿಗಳಿಗೆ ಇಡೀ ಭೂಮಂಡಲವನ್ನ ನಿರ್ಧಾರ ಮಾಡಿದ್ರೆ ಯಾವ್ಯಾವ ದಿಕ್ಕಲ್ಲಿ ಅಂತ. ಈಗ ಎಕ್ಸಾಂಪಲ್ ನೋಡಿ, ಈಗ ಆಸ್ಟ್ರೇಲಿಯಾ, ನ್ಯೂಜಿಲ್ಯಾಂಡು,
ಮತ್ತೆ ಅಂಟಾರ್ಟಿಕ ಪ್ರದೇಶಗಳಲ್ಲಿ ಗ್ರಹಣ ಸಂಭವಿಸ್ತಾ ಇರೋದ್ರಿಂದ ಈಗ ಗ್ರಹಣ ಫಲಗಳು ಆ ಪ್ರಾಂತ್ಯವಾರದಲ್ಲಿ ಇರುವಂತವ್ರಿಗೆ ಹೆಚ್ಚು ಅಪ್ಲಿಕೇಬಲ್ ಹೊರತು ನಾನು ಯಾವುದೋ ಮೈಸೂರಲ್ಲಿ ಅಥವಾ ನಾನು ಯಾವುದೋ ಟಿ ನರಸೀಪುರದಲ್ಲಿ ಅಥವಾ ಯಾವುದೋ ನಾನು ಬಳ್ಳಾರಿಲಿ ಇದೀನಿ ಅಂದ ತಕ್ಷಣ ನನ್ನ ಮೇಲೆ ಎಫೆಕ್ಟ್ ಆಗುತ್ತೆ ಅಂತ ಅಲ್ಲ ಅದು. ಆ ಪ್ರಾಂತ್ಯವಾರುವಿನ ಮೇಲೆ ಅದರ ಫಲಗಳು ಜಾಸ್ತಿ, ಫಲಿತ ಜ್ಯೋತಿಷದಲ್ಲಿ ಫಲವನ್ನ ನೀವು ನೋಡ್ಬೇಕಾಗತ್ತೆ ಅನ್ನುವಂಥದ್ದು ಅದು ಪ್ರಸ್ತುತವಾಗಿರುವಂಥದ್ದು. ರೈಟ್ ರೈಟ್